ಯಾಕೆ ಸರ್ ಬೇಜಾರಲ್ಲಿ ಕೂತಿದ್ದೀರಾ? ಏನೋ ಮಾಡೋದು ಮಗ, ಕಡಿಮೆ ರೇಟಲ್ಲಿ ಸೈಟ್ಗಳು ನೋಡೋಣ ಅಂದರೆ ಇವತ್ತಿನ ಪ್ರೈಸಲ್ಲಿ 3,000 4,000 5,000 ಹೇಳ್ತಾರೆ. ಪ್ರತಿಯೊಬ್ಬ ಬಡವರು ಹೆಂಗಪ್ಪ ಸೈಟ್ ತಗೊಳ್ಳೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಹಂಗೂ ಕಡಿಮೆ ಬಜೆಟಲ್ಲಿ ಸೈಟು ಸಿಕ್ಕಿದ್ರೂ ಒಳ್ಳೆ ಲೊಕೇಶನ್ ಇರಲ್ಲ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ವರ್ಷ ಆದರೂ ಡಬಲ್ ಆಗಲ್ಲ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಜೆಟಲ್ಲಿ ಸೈಟ್ಗಳೇ ಸಿಗ್ತಾ ಇಲ್ಲ ಕಣ. ಇರೋ ಒಂದು ಫೋನ್ ಬಂತು. ಹಲೋ, ಕಡಿಮೆ ಬಜೆಟಲ್ಲಿ ಲೇಔಟ್ ಸಿಗ್ತಾ? ಲೊಕೇಶನ್ ಎಲ್ಲ ಚೆನ್ನಾಗಿದೆಯಾ? ಕನೆಕ್ಟಿವಿಟಿ, ಡಾಕ್ಯುಮೆಂಟು ಎಲ್ಲ ಕ್ಲಿಯರ್ ಆಗಿದೆಯಾ? ಎಲ್ಲ ಹೆಸರುಗಟ್ಟದಲ್ಲ, ಬರೀ 8 ಲಕ್ಷಕ್ಕೆ ಮಾರ್ಬೋದಾ? ಎಲ್ಲ ಡೆವಲಪ್ಮೆಂಟ್ ಆಗಿದೆಯಾ? ಹಾಗಾದ್ರೆ ಬಂದೇ ಇರೋ, ಇವಾಗಲೇ ನೋಡೋಣ. ಬಂದೇ ಇರು. ಬಾರೋ, ಕಡಿಮೆ ರೇಟಲ್ಲಿ ಒಳ್ಳೆ ಲೇಔಟ್ ಬಂದಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ಸರ್, ಹೋಗೋಣ. ಬಾ. ವಾವ್, ಸೂಪರ್ ಆಗಿದೆಯಲ್ಲ ಸರ್ ಇದು. ಚೆನ್ನಾಗಿದೆಯಲ್ಲ, ನೋಡು ಎಷ್ಟು ಚೆನ್ನಾಗಿದೆ. ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಲ್ಲ 30 ಫೀಟ್ ವರ್ಡ್ ಕೊಟ್ಟಿದ್ದಾರೆ, ನಂಬರ್ ಬೋರ್ಡ್ ಆಗಿದ್ದಾರೆ, ವಾಟರ್ ಕಲೆಕ್ಷನ್ ಮಾಡಿದ್ದಾರೆ, ಸ್ಯಾನಿಟರಿ ಕೆಲಸ ಕೊಟ್ಟಿದ್ದಾರೆ. ಹಾಗೆ ಪವರು ರೆಡಿ ಇದೆ ಕಣ. ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಮಿಡಿಯೇಟಾಗಿ ವಾಸ ಮಾಡ್ಬೋದು. ಒಳ್ಳೆ ಜಾಗ, ಅದು ಹೆಸರುಘಟ್ಟದಲ್ಲಿ. ಇವಾಗ 8 ಲಕ್ಷಕ್ಕೆ ಸೈಟ್ ಸಿಗತ್ತೇನೋ. ತುಂಬ ಚೆನ್ನಾಗಿದೆ ಅಲ್ವಾ? ಓ ಯಪ್ಪ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ಮಾಡ್ಕೊಳ್ಳೋದಕ್ಕಂತೂ ಗ್ಯಾರಂಟಿ ಕಣ. ಯಾಕಂದರೆ ಅಷ್ಟು ಒಳ್ಳೆ ಲೊಕೇಶನ್ನು. ಇವತ್ತು ಹೆಸರುಘಟ್ಟ ಎಲ್ಲ ಬಿ ಡಿ ಎ ಬಂದ್ಬಿಟ್ಟು 4,000 ಎಕರೆಗೆ 4,000 ಎಕರೆ ಅಕ್ವೈರ್ ಆಗಿದೆ. ಅದರಿಂದ ಬಿ ಡಿ ಎ ಬರ್ತಾ ಇರೋದ್ರಿಂದ ಹೆಸರುಘಟ್ಟದಲ್ಲಿ ಸೈಟೇ ಸಿಗ್ತಾ ಇಲ್ಲ. ಇಷ್ಟು ಕಡಿಮೆ ಬಜೆಟಲ್ಲಿ, ಇಷ್ಟು ಒಳ್ಳೆ ಲೊಕೇಶನಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಲೇಔಟು, ಅಲ್ಲಿ 3,500-4,000 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರಂತೆ. ಇಲ್ಲಿ ಇಲ್ಲಿ ಬರೀ 8 ಲಕ್ಷ. ನೀನೇ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಡಾಕ್ಯುಮೆಂಟ್ ಏನು ಹೆಂಗೆ ಸರ್ ಇಲ್ಲಿ? ಇಲ್ಲಿಗೆ ಹೆಂಗ್ ಬರೋದು ಸರ್ ಇಲ್ಲಿ? ತುಂಬಾ ಈಸಿ. ಇದು ನೋಡು, 8ನೇ ಮೈಲಿಯಿಂದ 15 ನಿಮಿಷಕ್ಕೆ ಈ ಲೇಔಟ್ಗೆ ಬರ್ಬೋದು. ಹೆಂಗೆ ಅಂತ 8ನೇ ಮೈಲಿಯಿಂದ ಬಸವಣ್ಣ ಟೆಂಪಲ್ ಬರುತ್ತೆ. ಅಲ್ಲಿ ಕಾಂಗೇವ್ ಕಂಪ್ನಿ ಇದೆ. ಕಾಂಗೇವ್ ಕಂಪ್ನಿ ಪಕ್ಕದಲ್ಲೇ ಮಾಡಿರುವಂಥ ಲೇಔಟ್ ಇದು. ಹಾಗೆ ಈ ಕಡೆ ನೆಲಮಂಗಲದಿಂದ ಬರ್ತೀರಾ, ನೆಲಮಂಗಲ ಇದೆಯಲ್ಲ, ನೆಲಮಂಗಲ ಡೈರೆಕ್ಟಾಗಿ ರೈಲ್ವೆಗಳಲ್ಲಿಂದನೂ ಬರ್ಬೋದು ನಮ್ಮ ಲೇಔಟ್ಗೆ. ಆಮೇಲೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ನೆಲಮಂಗಲ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಚಿಕ್ಕಬಾನವರ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಆಮೇಲೆ BJS ಹಾಸ್ಪಿಟಲ್ಲು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಆಮೇಲೆ APMC ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆಗಿರ್ಬೋದು, ಎಲ್ಲ ಸುತ್ತಲೂ ಇದೆ ಕಣೋ. ಇದು ಇನ್ವೆಸ್ಟ್ಮೆಂಟ್ಗಂತೂ ಸಖತ್ತು ಒಳ್ಳೆ ಜಾಗ. ಆಮೇಲೆ ಇಲ್ಲ, ಬಡವ್ರ ಪಾಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತೀವಿ ಅಂದರು ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಕರೆಂಟ್ ಇಲ್ಲ ಅಂತ ಯೋಚನೆ ಮಾಡೋಂಗೆ ಇಲ್ಲ. ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ. ಇನ್ಯಾಕೆ ಯೋಚನೆ ಮಾಡೋದಲ್ವಾ? ಹೌದು ಸರ್, ಸೂಪರ್ ಆಗಿದೆ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳು, ನಾನು ಎಲ್ರಿಗೂ ಹೇಳ್ತೀನಿ. ಯಾಕಂದರೆ 8 ಲಕ್ಷಕ್ಕೆ ಇವಾಗ ಸೈಟ್ಗಳಂತೂ ಸಿಗಲ್ಲಪ್ಪ. ಅದು ಹೆಸರುಘಟ್ಟದಲ್ಲಿ ಲೇಔಟ್ಗಳೇ ಇಲ್ಲ, ಅದರಲ್ಲಿ ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ಇದು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಜವಾಗ್ಲೂ ಇಲ್ಲಿ ಸೈಟ್ ಸಿಗಲ್ಲ ಕಣ.